ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಯಾರೆಲ್ಲ ನಮ್ಮ ಚಾನಲ್ನ ಫಸ್ಟ್ ಟೈಮ್ ನೋಡ್ತಿದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ. ನಾನಿವತ್ತು ನಿಮ್ಮ ಜೊತೆ ಬಂದುಬಿಟ್ಟು 40 ಇಂಚಸ್ ಇದೆ ಸುತ್ತಳತೆದು ಬ್ಯಾಕ್ ಹುಕ್ ಬ್ಲೌಸ್ದ ಕಟ್ಟಿಂಗ್ ವಿಡಿಯೋನ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಆಯಿತಾ. ಬ್ಲ್ಯಾಕ್ ಕಲರ್ದು ಪ್ಲೇನ್ ಬ್ಲೌಸ್ ನೀವು ನೋಡ್ಬೋದು. ನಾನು ಮೊದಲಿಗೆ ಲೈನಿಂಗನ್ನು ತೆಗೊಂಡಿದ್ದೀನಿ, ಅದರ ಮೇಲೆ 11.5 ಇಂಚಿಗೆ ಒಂದು ಪಾಯಿಂಟನ್ನು ಮಾಡ್ತಿದ್ದೀನಿ, ಮತ್ತು ಮೇಲ್ಗಡೆ 3.5 ಇಂಚಿಗೆ ಆಯಿತಾ. 11.5 ಮತ್ತು 3.5 ಆದಮೇಲೆ ಮೇಲ್ಗಡೆ 1 ಇಂಚಿಗೆ ಕೂಡ ಒಂದು ಪಾಯಿಂಟನ್ನು ಮಾಡಿದ್ದೀನಿ. ಇನ್ನು ಇದಕ್ಕೆ ನಾವು ಸ್ಟ್ರೈಟ್ ಲೈನನ್ನು ಹಾಕ್ಕೊಂಬಿಡೋಣ ಆಯಿತಾ. 3.5 ಇಂಚಿಗೆ ಮತ್ತು ಕೆಳಗೆ 11.5 ಉಂಟಲ್ವ, ಅದಕ್ಕೆ ಕೂಡ ಸ್ಟ್ರೈಟ್ ಲೈನ್ ಹಾಕ್ಕೊಳ್ಳೋಣ. 11.5 ತೆಕ್ಕೊಂಡಿರೋದು ರೆಡಿಯಾಗಿ ನಮಗೆ 10.5ಗೆ ಸಿಗ್ತದೆ, ಹಾಗಾಗಿ ಅವ್ರಿಗೆ 10.5 ಬೇಕಿತ್ತು. ಅದಾದಮೇಲೆ ಮೇಲ್ಗಡೆ 1 ಇಂಚ್ ಹಾಕಿಬಿಟ್ಟಿದ್ದೀವಪ್ಪ ಅಂದರೆ ಇವಾಗ ನಾವು ಟೇಪಿಂದ ಅದು ಹಾರ್ಮೋಲ್ ರೌಂಡಿಂಗ್ ಶೇಪನ್ನು ತೆಗಿತೀವಿ. ಆ ಟೈಮಲ್ಲಿ 1 ಇಂಚ್ ಏನು ಉಂಟಲ್ವ ಅಲ್ಲಿವರೆಗೆ ನಾವು ಟೇಪನ್ನು ಬೆಂಡ್ ಮಾಡಲಿಕ್ಕೆ ಹೋಗಬಾರ್ದು, ಅಂದರೆ ಸ್ಲೀವ್ದು ಶೇಪನ್ನು ತೆಗಿಲಿಕ್ಕೆ ಹೋಗಬಾರ್ದು ಹೆಚ್ಚಾಗಿ. ಆ 1 ಇಂಚ್ ಇದೆ ಅಲ್ವ ಅದರ ಈಚೆನೇ ನಾವು ಶೇಪನ್ನು ತೆಗಿಬೇಕು. ಹಾಗಾಗಿ ನಾನೊಂದು ಪಾಯಿಂಟನ್ನು ಮಾಡಿಬಿಡ್ತೀನಿ ಈಸಿ ಆಗಲಿ ಅಂತ. ನೋಡ್ಬೋದು ನೀವಿಲ್ಲಿ. ಇವರಿಗೆ 8.5 ಇಂಚಸ್ ಬೇಕಿತ್ತು ಆಯಿತಾ. ನಾನು ಈ ಥರ ಫೋಲ್ಡ್ ಮಾಡಿಕೊಂಡು 8.5 ಇಂಚ್ ಎಲ್ಲಿಗೆ ಬರ್ತದಲ್ವ ಅಲ್ಲಿಗೆ ಒಂದು ಪಾಯಿಂಟನ್ನು ಮಾಡ್ತೀನಿ ನೋಡಿ. 8.5 ಈ ರೀತಿ 8 ಇಂಚ್ಗೆ ನಾವು ಒಂದು ಪಾಯಿಂಟನ್ನು ಮಾಡ್ತೇವಲ್ವ, ಅದಾದಮೇಲೆ ಇದಕ್ಕೆ ಒಂದು ಸ್ಲೀವ್ದು ಶೇಪನ್ನು ಕೊಡಬೇಕು. ಇವಾಗ ನಾವು ಇದೇ ಟೈಮಲ್ಲಿ ನಾನು ಫ್ರಂಟ್ ಪಾರ್ಟಿದು ಕೂಡ ಶೇಪನ್ನು ಕೊಡ್ತೇನೆ, ಬಟ್ ಕಟ್ ಮಾಡೋಕ್ಕೆ ಹೋಗಲ್ಲ. ಯಾಕಂದರೆ ಸ್ಟಿಚಿಂಗ್ ಮಾಡುವಾಗ ಸುಮ್ಮನೆ ಕನ್ಫ್ಯೂಷನ್ ಆಗುತ್ತೆ, ನನಗೆ ಆ ಥರ ಆಗಿದೆ. ಹಾಗಾಗಿ ನಾನು ಅಟ್ಯಾಚ್ ಮಾಡುವ ಟೈಮಲ್ಲಿ ಕಟ್ ಮಾಡಿಬಿಟ್ಟು ಅಟ್ಯಾಚ್ ಮಾಡ್ತೀನಿ. ನಿಮಗೆ ಈಗಲೇ ಮಾಡಿಟ್ಟು ನಾನು ಕಟ್ ಮಾಡಿಟ್ಟು ಸ್ಟಿಚ್ ಮಾಡ್ತೇನೆ ಅನ್ನೋರು ಮಾಡ್ಬೋದು, ಬಟ್ ನಾನು ಮಾಡೋಕ್ಕೆ ಹೋಗಲ್ಲ. ನನಗೆ ಅಂದರೆ 1-2 ಸಲ ಈ ಥರ ಕನ್ಫ್ಯೂಷನ್ ಆಗಿ ಮತ್ತು ನಾನು ಸ್ಟಿಚ್ ಬಿಡಿಸಿ ಹಾಗೆಲ್ಲ ಕೆಲಸ ಆಗಿದೆ. ಅದಕ್ಕೋಸ್ಕರ ನಾನು ಇದೇ ಟ್ರಿಕ್ಕನ್ನು ಫಾಲೋ ಮಾಡ್ತೀನಿ. ಅದಾದಮೇಲೆ ಇವ್ರದ್ದು ಮೇನ್ ಫಿಟ್ಟಿಂಗ್ ಬಂದುಬಿಟ್ಟು 5.5 ಇತ್ತು ಆಯಿತಾ, ಮತ್ತು 2 ಇಂಚಸ್ ಎಕ್ಸ್ಟ್ರಾ ಮಾರ್ಜಿನನ್ನು ತೆಗೊಂಡಿದ್ದೀನಿ. 5.5 ಮತ್ತು 8.5ಗೆ ಒಂದು ಈ ರೀತಿ ಸ್ಟ್ರೈಟ್ ಲೈನನ್ನು ಹಾಕ್ಕೊಳ್ಬೇಕು ನೋಡಿ. 5.5 ಮತ್ತು 8.5. ಅದಾದಮೇಲೆ ನಮ್ಮದು ಏನು ಎಕ್ಸ್ಟ್ರಾ ಮಾರ್ಜಿನ್ ಬಟ್ಟೆ ಉಂಟಲ್ವ ಅದಕ್ಕೆ ಕೂಡ ಒಂದು ಸ್ಟ್ರೈಟ್ ಲೈನನ್ನು ಹಾಕ್ಕೊಳ್ಬೇಕು. ನೀವು ನೋಡ್ಬೋದು ಇಲ್ಲಿ ನನಗೆ ಕೆಳಗಡೆ ಬಟ್ಟೆ ತುಂಬ ಉಂಟು, ಮೇಲೆ ಕಮ್ಮಿ ಇರೋದ್ರಿಂದ ಅಲ್ಲಿ ಮೇಲ್ಗಡೆ ಎಷ್ಟು ಸಿಗುತ್ತೆ ನೋಡಿ ಅಷ್ಟಕ್ಕೇ ನಾನು ಸ್ಟ್ರೈಟ್ ಲೈನನ್ನು ಹಾಕ್ಕೊಳ್ತಾ ಇದ್ದೀನಿ. ಅದು ಬಂದುಬಿಟ್ಟು 1.5 ಇಂಚಸ್ ಇತ್ತು ಆಯಿತಾ. ಹಾಗಾಗಿ ಕೆಳಗೆ ಒಂದು ಅರ್ಧ ಇಂಚಸ್ ಮಾತ್ರ ನಾನು ಕಮ್ಮಿ ಮಾಡಿದ್ದೀನಿ. ನೋಡ್ಬೋದು. ಈಗ ನಮ್ಮದು ಮಾರ್ಕಿಂಗ್ ಎಲ್ಲ ರೆಡಿ ಆಯ್ತಲ್ವಾ. ಇನ್ನು ಅದು ಹೇಗೆ ಉಂಟು ನೋಡಿ ಅದೇ ರೀತಿ ಅದನ್ನು ಕಟ್ ಮಾಡಿ ತೆಗಿಬೇಕು ನಾವು. ಅದು ಹೇಗೆ ಉಂಟಲ್ವ ಅದೇ ರೀತಿ ಅದನ್ನು ನಾವು ನೀಟಾಗಿ ಕಟ್ ಮಾಡಿ ತೆಗಿಬೇಕು. ಮತ್ತು ಇದು ಈ ಸ್ವಲ್ಪ ದೊಡ್ಡ ಸೈಜ್ದು ಬಟ್ಟೆ ಕಟ್ ಮಾಡುವಾಗ ಜಾಗ್ರತೆ ಮಾಡಬೇಕು. ಬಟ್ಟೆ ಕಮ್ಮಿ ಆಗಿಬಿಡುತ್ತೆ, ನಮಗೆ ಆಚೆ ಈಚೆ ಆಗುತ್ತೆ. ಹಾಗಾಗಿ ಇದು ಕಟ್ ಮಾಡುವಾಗ ತುಂಬಾ ಜಾಗ್ರತೆ ಮಾಡಬೇಕಾಗುತ್ತೆ. ಇವಾಗ ಇದು ಬಂದುಬಿಟ್ಟು ಲೈನಿಂಗ್ ಆಯಿತಾ. ಲೈನಿಂಗಲ್ಲಿ ಸ್ವಲ್ಪ ಹೆಚ್ಚಿಗೆ ದೊಡ್ಡ ಬಟ್ಟೆ ಇರೋದ್ರಿಂದ ತೊಂದರೆ ಇಲ್ಲ. ಇನ್ನು ಬ್ಲೌಸ್ ಪೀಸ್ ಕಟ್ ಮಾಡುವಾಗ ನೋಡಬೇಕು ಹೇಗೆ ಆಗ್ತದೆ ಅಂತ. ಅದು ಸ್ವಲ್ಪ ಸಣ್ಣದುಂಟು ಇದಕ್ಕಿಂತಲೂ ನೋಡಿ. ನಮಗೆ ಫಿಟ್ಟಿಂಗ್ ಲೈನ್ ಹತ್ತಿರ ಮತ್ತು ಮಧ್ಯದಲ್ಲಿ ಈ ಥರ ಸಣ್ಣದು ಕಟ್ಸನ್ನು ಹಾಕಿ ಇಟ್ಟೋದ್ರಿಂದ ಸ್ಟಿಚಿಂಗ್ ಟೈಮಲ್ಲಿ ಉಂಟಲ್ಲ ನಮಗೆ ತುಂಬಾ ಹೆಲ್ಪ್ ಆಗುತ್ತೆ. ಇನ್ನು ನೆಕ್ಸ್ಟ್ ಉಳಿದಿರೋ ಬಟ್ಟೆನ ತೆಗೆದುಕೊಂಡು ಈ ರೀತಿ ಡಬಲ್ ಫೋಲ್ಡ್ ಮಾಡಿ ಹಾಕ್ಕೊಂಬಿಡ್ಬೇಕು. ಇವಾಗ ನಾವು ಬ್ಯಾಕ್ ಪಾರ್ಟಿದ್ದು ಕಟ್ ಮಾಡ್ಕೊಳ್ಳೋಣ ಆಯಿತಾ. ಬ್ಯಾಕ್ ಪಾರ್ಟಿಗೆ ರೆಡಿ ಬಂದುಬಿಟ್ಟು 14.5 ಬೇಕು, ಹಾಗಾಗಿ ನಾನು 15.5 ಇಂಚಿಗೆ ಒಂದು ಪಾಯಿಂಟನ್ನು ಮಾಡ್ತಾಯಿದ್ದೀನಿ ಆಯಿತಾ. 15.5ಗೆ. ಅದಾದಮೇಲೆ ಶೋಲ್ಡರ್ ಬಂದುಬಿಟ್ಟು 7 ಇಂಚಸ್ ತೆಗೊಳ್ತಾ ಇದ್ದೀನಿ. ಆರ್ಮೋಲ್ ಡೌನಿಂಗ್ ಬಂದುಬಿಟ್ಟು 6.5 ಇಂಚು. ನೀವು ಸಪೂರ ಇರೋರಾದರೆ ಎಷ್ಟು ತೆಗೊಳ್ಳುವ ಅಗತ್ಯ ಇಲ್ಲ ಆಯಿತಾ, ಕಮ್ಮಿ ಮಾಡಬೇಕು ಶೋಲ್ಡರ್ ಮತ್ತು ಆರ್ಮೋಲಲ್ಲಿ ಕೂಡ. ಇದು ಸ್ವಲ್ಪ ದೊಡ್ಡ ಸೈಜ್ದಾಗಿರೋದ್ರಿಂದ ಇಷ್ಟು ನಾನು ತೆಗೊಳ್ತಾ ಇದ್ದೀನಿ, 7 ಮತ್ತು 6.5. ಅದರ ನೆಕ್ಸ್ಟ್ ಬಂದುಬಿಟ್ಟು ಇನ್ನು ಅವರದ್ದು ಚೆಸ್ಟ್ ರೌಂಡ್ ಇತ್ತಲ್ವ 9.5 ಮೇಲೆ ಇತ್ತು, 9.75 ಇತ್ತು. ಹಾಗಾಗಿ ನಾನು 10ಕ್ಕೆ ಪಾಯಿಂಟ್ ಮಾಡಿದ್ದೀನಿ ಆಯಿತಾ. ಅದಾದಮೇಲೆ 2 ಇಂಚಸ್ ಎಕ್ಸ್ಟ್ರಾ ಮಾರ್ಜಿನು ನೋಡಿ, ಟೋಟಲಾಗಿ 12 ಇಂಚು. ನೋಡಿ ನಮ್ಮದು ಫಿಟ್ಟಿಂಗ್ ಲೈನಿಗೆ ಒಂದು ಸ್ಟ್ರೈಟಾಗಿ ಲೈನನ್ನು ಹಾಕ್ಕೊಂಬಿಡೋಣ. ಅದಾದಮೇಲೆ 1.5 ಇಂಚಿಗೆ ಒಂದು ಪಾಯಿಂಟನ್ನು ಮಾಡಿ ಆರ್ಮೋಲಿದ್ದು ಶೇಪನ್ನು ಕೊಡಬೇಕು ಈ ರೀತಿ ನೋಡಿ, ಆರ್ಮೋಲಿದ್ದು ಶೇಪು. ಇವಾಗ ಇದಾಯ್ತಲ್ವಾ. ಇನ್ನು ಇವರದ್ದು ಸೊಂಟದ ಸುತ್ತಳತೆ ವೇಸ್ಟ್ ಲೈನ್ ಬಂದುಬಿಟ್ಟು 9 ಇಂಚ್ ಇತ್ತು ಆಯಿತಾ. ನೋಡಿ 9, 1 ಇಂಚ್ ಡಾಟಿಗೆ 2 ಇಂಚಸ್ ಎಕ್ಸ್ಟ್ರಾ ಮಾರ್ಜಿನ್. ಕೆಳಗೆ ಕೂಡ ಟೋಟಲಾಗಿ 12 ಇಂಚ್ ಆಯಿತಾ. ನಂದು ಫೋಲ್ಡ್ ಮಾಡಿರೋ ಬಟ್ಟೆ ಕರೆಕ್ಟಾಗಿ ಇದೆ. ನಾನು ಹಾಗಾಗಿ ಫಿಟ್ಟಿಂಗ್ ಲೈನಿಗೆ ಕೂಡ ಒಂದು ಲೈನನ್ನು ಹಾಕ್ತೀನಿ, ಎಕ್ಸ್ಟ್ರಾ ಮಾರ್ಜಿನ್ಗೆ ಕೂಡ
ಒಂದು ಲೈನನ್ನು ಹಾಕಿ ಎಲ್ಲ ಜಾಯಿಂಟ್ ಮಾಡ್ಕೊಳ್ತೇನೆ ಆಯಿತಾ, ಈ ಲೈನ್ಗಳನ್ನು. ಇದು ನಮ್ಮದು ಬ್ಯಾಕ್ ಪಾರ್ಟ್ ರೆಡಿ ಆಗಿದೆ ಅಲ್ಲ, ಇದನ್ನು ಈ ರೀತಿ ನೀಟಾಗಿ ಕಟ್ ಮಾಡಿ ತೆಗೆದುಬಿಡಬೇಕು. ಮತ್ತು ಶೋಲ್ಡರ್ 7 ಇಂಚಸ್ ನಾನು ತೆಗೊಂಡಿರೋದು ಸ್ವಲ್ಪ ತೋರ ಇರೋದ್ರಿಂದ ಸಪೂರ ಇರೋರು ಕಮ್ಮಿ ಮಾಡಬೇಕು ಆಯಿತಾ. ಮತ್ತು ಇದು ಬ್ಯಾಕ್ ಹುಕ್. ನೆಕ್ಸ್ಟ್ ಬಂದುಬಿಟ್ಟು ಫ್ರಂಟ್ ಪಾರ್ಟಿಗೆ ನನಗೆ 17.5 ಬೇಕಿತ್ತು. ಬ್ಯಾಕಿಗಿಂತ ಫ್ರಂಟಿಗೆ 2ರಿಂದ 2.5 ಇಂಚಸ್ ಎಕ್ಸ್ಟ್ರಾ ತಗೊಳ್ಬೇಕಾಗತ್ತೆ. ನನಗೆ ಇಲ್ಲಿ 17.5 ಬೇಕಿತ್ತು, ಅದು ಸಿಗಲಿಲ್ಲ. ಹಾಗಾಗಿ ನಾನು 14.5ಗೆ ಒಂದು ಪಾಯಿಂಟನ್ನು ಮಾಡ್ತಾಯಿದ್ದೀನಿ ಆಯಿತಾ. 3 ಇಂಚಸ್ ಕ್ರಾಸ್ ಬೆಲ್ಟನ್ನು ನಾನು ಸಪ್ರೇಟಾಗಿ ತಗೊಳ್ತೇನೆ. ನೋಡಿ 14.5ಗೆ ಒಂದು ಪಾಯಿಂಟನ್ನು ಮಾಡಿದ್ವಲ್ವ, ಅದಕ್ಕೆ ಈ ರೀತಿ ಸ್ಟ್ರೈಟ್ ಲೈನನ್ನು ಹಾಕೊಂಡ್ಬಿಡ್ಬೇಕು. ಸ್ಟ್ರೈಟ್ ಲೈನನ್ನು ಹಾಕೊಂಡಾದಮೇಲೆ ಶೋಲ್ಡರ್ ಬಂದುಬಿಟ್ಟು ಸೇಮ್ ಇಲ್ಲಿ ಕೂಡ 7 ಇಂಚಸ್ಸು, ಆರ್ಮೋಲ್ ಡೌನಿಂಗ್ ಬಂದುಬಿಟ್ಟು 6.5 ಆಯಿತಾ. ನೋಡಿ ಈ ರೀತಿ. ಅದಾದಮೇಲೆ ಇವರದ್ದು ಚೆಸ್ಟ್ ರೌಂಡ್ ಬಂದುಬಿಟ್ಟು 10 ಇಂಚಿಗೆ ತಗೊಳ್ತಾ ಇದ್ದೀನಿ. ನೋಡಿ 10 ಇಂಚು ಒಂದು ಪಾಯಿಂಟ್, 2 ಇಂಚಸ್ ಎಕ್ಸ್ಟ್ರಾ ಮಾರ್ಜಿನ್ ಆಯಿತಾ. ಇದನ್ನು ಇವಾಗ ಸ್ಟ್ರೈಟ್ ಲೈನ್ನ ಹಾಕೊಂಡ್ಬಿಡೋಣ. ನೋಡಿ ಸ್ಟ್ರೈಟ್ ಲೈನ್ನ ಹಾಕೊಂಡಾದಮೇಲೆ 1 ಇಂಚಿಗೆ ಒಂದು ಪಾಯಿಂಟನ್ನು ಮಾಡಿ ಈ ರೀತಿ ಆರ್ಮೋಲಿದು ಶೇಪನ್ನು ಕೊಡಬೇಕು. ನೋಡಿ ಈ ರೀತಿ ಆರ್ಮೋಲಿದು ಶೇಪನ್ನು ಕೊಟ್ಟಾದಮೇಲೆ ಈಗ ನಾವು ಬೆಲ್ಟ್ ಪಟ್ಟಿದು ಶೇಪನ್ನು ಕೊಡೋಣ ಆಯಿತಾ. ನೋಡಿ ಮೇಲ್ಗಡೆ 1/2 ಇಂಚಿಗೆ ಒಂದು ಪಾಯಿಂಟನ್ನು ಮಾಡ್ತಾಯಿದ್ದೀನಿ, ಎರಡೂ ಸೈಡಲ್ಲಿ ಕೂಡ, ಆ ಕಡೆ ಕೂಡ ಈ ಕಡೆ ಕೂಡ ಆಯಿತಾ. ನೋಡಿ ಅರ್ಧ ಇಂಚಿಗೆ ಒಂದು ಪಾಯಿಂಟನ್ನು ಮಾಡಿ ಈ ರೀತಿ ಒಂದು ಶೇಪನ್ನು ಕೊಡಬೇಕು. ಈ ರೀತಿ ಡೌನಿಗೆ ಹೋಗಿ ಮತ್ತು ಈ ಕಡೆಯಿಂದ ಮೇಲ್ಗಡೆಗೆ ಬನ್ನಿ. ಈ ರೀತಿ ಒಂದು ಶೇಪನ್ನು ಕೊಟ್ಟರೆ ನಮಗೆ ಬ್ಲೌಸಿದು ಫಿಟ್ಟಿಂಗ್ ಅನ್ನೋದು ಕರೆಕ್ಟಾಗಿ ಬರುತ್ತೆ, ಫಿನಿಶಿಂಗ್ ಕೂಡ ಅಷ್ಟೇ ನೀಟಾಗಿರುತ್ತೆ ನೋಡಲಿಕ್ಕೆ. ಹಾಗಾಗಿ ಇನ್ನು ನೆಕ್ಸ್ಟ್ ನೆಕ್ ಹತ್ತಿರ ಬಂದುಬಿಟ್ಟು 4.5 ಇಂಚ್ ಡೌನಿಂಗನ್ನು ತಗೊಳ್ತಾ ಇದ್ದೀನಿ, 2.5 ಇಂಚ್ ಅಗಲವನ್ನು ತಗೊಳ್ತಾ ಇದ್ದೀನಿ ಆಯಿತಾ. ಅಗಲ ಬಂದು 2.5, ಡೌನಿಂಗ್ ಬಂದುಬಿಟ್ಟು 4.5. ಇದನ್ನು ಇವಾಗ ನಾನು ಒಂದು ಬಾಕ್ಸ್ ಟೈಪಲ್ಲಿ ಮಾಡ್ಕೊಳ್ತೀನಿ ಈ ರೀತಿ. ಅದಾದಮೇಲೆ ಅದಕ್ಕೆ ಉಂಟಲ್ವ ಈ ರೀತಿ ಒಂದು ರೌಂಡ್ ಶೇಪನ್ನು ಕೊಡ್ತೇನೆ ಆಯಿತಾ. ಒಳಗಿನಿಂದನೇ ನೋಡಿ ಹೀಗೆ ನೀಟಾಗಿ ಒಂದು ರೌಂಡ್ ಶೇಪನ್ನು ಕೊಟ್ಬಿಡಬೇಕು. ಇದಾದಮೇಲೆ ಸ್ವಲ್ಪ ಶೋಲ್ಡರ್ ಡೌನಿಂಗನ್ನು ಮಾಡಬೇಕು. ಇಲ್ಲಿ ನೋಡಿ ಕುತ್ತಿಗೆಯಿಂದ ಶೋಲ್ಡರ್ ಕಡೆಗೆ, ಆರ್ಮೋಲ್ ಕಡೆಗೆ ಡೌನಿಂಗನ್ನು ತಗೊಳ್ಳಿ ಅಂತ ಒಂದು 1/2 ಇಂಚಸ್ಸು. ನೋಡಿ ಈ ರೀತಿ. ಇದು ಈಗ ನಮ್ಮದು ಫ್ರಂಟ್ ಪಾರ್ಟಿದ್ದು ಎಲ್ಲ ಮಾರ್ಕಿಂಗ್ ಆಯ್ತಲ್ವ. ಇನ್ನು ಪಾಯಿಂಟಿದ್ದು ಮಾರ್ಕ್ ಮಾಡಲಿಕ್ಕೆ ನೋಡಿ 3 ಇಂಚಿಗೆ ಒಂದು ಪಾಯಿಂಟನ್ನು ಮಾಡಿ, ಅದರ ನೆಕ್ಸ್ಟ್ 2 ಇಂಚಿಗೆ ಒಂದು ಪಾಯಿಂಟನ್ನು ಮಾಡ್ತೀನಿ. ಆ 2 ಇಂಚಲ್ಲಿ ಪುನಃ 1 ಇಂಚಿಗೆ ಒಂದು ಪಾಯಿಂಟನ್ನು ಮಾಡ್ತೀನಿ. ಇದು ಡಾಟ್ಸ್, ಇದು ನಮಗೆ ಕರೆಕ್ಟಾಗಿ ಅಳತೆ ಸಿಗಲಿ ಅಂತ. ಇವಾಗ ಇದನ್ನು ನೀಟಾಗಿ ಕಟ್ ಮಾಡಿ ತೆಗೆದುಬಿಡೋಣ. ಆಮೇಲೆ ನಾನು ತೋರಿಸ್ತೇನೆ ಡಾಟ್ಸ್ ಇದು ಹೇಗೆ ಪಾಯಿಂಟನ್ನು ಮಾಡಿ ಮತ್ತು ಹೇಗೆ ಕಟ್ ಮಾಡೋದು ಅಂತ. ಇದು ಬಂದುಬಿಟ್ಟು ಪ್ರಿನ್ಸಸ್ ಕಟ್ ಬ್ಲೌಸ್ ಹೇಳ್ತಾರಲ್ವ, ಆ ಟೈಪಲ್ಲೇ ನಾನು ಕಟ್ ಮಾಡ್ತಾ ಇರೋದು. ಇದು ಬಂದುಬಿಟ್ಟು ಎದುರುಗಡೆ ಬೆಲ್ಟನ್ನು ಅಟ್ಯಾಚ್ ಮಾಡಿ ಸ್ಟಿಚ್ ಮಾಡುವಂಥದ್ದು. ಫುಲ್ಲಿ ಪ್ರಿನ್ಸಸ್ ಕಟ್ ಅಂತ ಹೇಳಿದ್ರೆ ಅದರಲ್ಲಿ ಕೆಲವರು ಬೆಲ್ಟ್ ಪಟ್ಟಿಯನ್ನು ಅಟ್ಯಾಚ್ ಮಾಡೋಕ್ಕೆ ಹೋಗಲ್ಲ. ಇದು ನೋಡಿ ಈಗ ಇದಕ್ಕೆ ಬೆಲ್ಟ್ ಪಟ್ಟಿಯನ್ನು ಅಟ್ಯಾಚ್ ಮಾಡಿ ಯಾವ ರೀತಿ ಪ್ರಿನ್ಸಸ್ ಕಟ್ ಬ್ಲೌಸನ್ನು ಸ್ಟಿಚ್ ಮಾಡ್ಬೋದು ಅಂತ ನಾನು ಇದರಲ್ಲಿ ಡೀಟೇಲಾಗಿ ಹೇಳ್ಕೊಡ್ತಾ ಇದ್ದೀನಿ. ನೋಡಿ ಈ ರೀತಿ. ಈಗ 4 ಇಂಚಿಗೆ ಒಂದು ಪಾಯಿಂಟನ್ನು ಮಾಡಿ ಸ್ಟ್ರೈಟ್ ಲೈನನ್ನು ಹಾಕ್ಕೊಳ್ಬೇಕು. ಸೈಡಲ್ಲಿ 1 ಇಂಚಿಗೆ ಪಾಯಿಂಟ್ ಇದೆ ಅಲ್ವ, ಅದನ್ನು ಈ ರೀತಿ ಕ್ರಾಸ್ ಲೈನನ್ನು ತರಬೇಕಾಯ್ತಾ. ನೋಡಿ ಈ ರೀತಿ ಕ್ರಾಸ್ ಲೈನನ್ನು ತಂದ ಮೇಲೆ ಇವಾಗ ನಾವು ಇಲ್ಲಿ ನೋಡಿ ಆರ್ಮೋಲ್ ರೌಂಡಿಂಗ್ ಹತ್ತಿರದಿಂದ ಈ ಥರ ಒಂದು ಲೈನನ್ನು ಹಾಕಬೇಕು. ಆರ್ಮೋಲ್ ರೌಂಡಿಂಗ್ ಇದೆ ಅಲ್ವಾ, ಅಲ್ಲಿಂದ ಈ ಥರ ಒಂದು ಕ್ರಾಸ್ ಲೈನನ್ನು ಹಾಕೊಂಡ್ಬಿಡಿ. ಇನ್ನು ಇದನ್ನು ಕಟ್ ಮಾಡಿಬಿಡ್ಬೇಕು ನಾವು. ನೋಡಿ ಕರೆಕ್ಟಾಗಿ ನೋಡ್ಕೊಳ್ಳಿ. ಆರ್ಮೋಲ್ ಹತ್ತಿರ ನಾವಿಲ್ಲಿ ಪಾಯಿಂಟ್ಸನ್ನು ಹಿಡಿಲಿಕ್ಕೆ ಇರ್ತದಲ್ವ, ಡಾಟ್ಸನ್ನು, ಆ ಡಾಟ್ಸ್ ಹಿಡಿಯುವ ಪ್ಲೇಸಿನಿಂದ ಕೆಳಗಡೆ ಚೆಸ್ಟ್ ಹತ್ತಿರ ಡಾಟ್ ಇರುತ್ತಲ್ವ, ಆ ಡಾಟಿಗೆ ಲೈನನ್ನು ಹಾಕೊಂಡ್ಬಿಡಿ. ಲೈನನ್ನು ಹಾಕ್ಕೊಂಡು ನೀಟಾಗಿ ಅದನ್ನು ಕಟ್ ಮಾಡಿ ತೆಗೆದುಬಿಡ್ಬೇಕಾಯ್ತಾ. ಈ ಟೈಮಲ್ಲಿ ಸ್ವಲ್ಪ ಜಾಗ್ರತೆ ಮಾಡಿ, ಅಂದರೆ ಕೆಲವರಿಗೆ ಕನ್ಫ್ಯೂಷನ್ ಆಗಿಬಿಡುತ್ತೆ. ಅಭ್ಯಾಸ ಇರೋರಿಗಾದರೆ ತೊಂದರೆ ಇಲ್ಲ. ನೋಡಿ ಅದಾದಮೇಲೆ ಇದು ನಾವೇನು ಡಾಟ್ಸ್ ಹಿಡಿಲಿಕ್ಕೆ ಬಟ್ಟೆಯನ್ನು ಪಾಯಿಂಟ್ ಮಾಡಿದ್ದೀವಲ್ವ, ಅದನ್ನು ಕಟ್ ಮಾಡಿ ಬಿಸಾಡ್ಬಿಡೋಣ ಆಯಿತಾ. ನೋಡಿ ಇದಾಗಿತ್ತು ನಮ್ಮದು ಫ್ರಂಟ್ ಪಾರ್ಟ್ ಇದೆ ಆಯಿತಾ. ಇನ್ನು ಇದಕ್ಕೆ ಬೆಲ್ಟ್ ಪಟ್ಟಿ ನೋಡ್ಬೋದು ನಿಮ್ಮಲ್ಲಿ ಉಳಿದಿರುವಂಥ ಲೈನಿಂಗ್ ಬಟ್ಟೆಯನ್ನು ಈ ರೀತಿ ನಾನು 4 ಪದರದಲ್ಲಿ ಹಾಕ್ಕೊಂಡಿದ್ದೀನಿ. ಯಾಕಂದರೆ ಸ್ವಲ್ಪ ಗಟ್ಟಿಯಾಗಿ ನಿಲ್ಲಬೇಕಲ್ವ, ಬಟ್ಟೆ ಸ್ವಲ್ಪ ದಪ್ಪ ಇದ್ದರೆ ಒಳ್ಳೆ ಸ್ಟಿಪ್ಪಾಗಿ ನಿಲ್ತದೆ. ಹಾಗಾಗಿ ಇದರದ್ದು ನೋಡಿ ಈ ರೀತಿ ಬಟ್ಟೆನ ಫೋಲ್ಡ್ ಮಾಡ್ಕೊಂಡಿರ್ತೀವಲ್ವ, ಇದಕ್ಕೆ ಉದ್ದ ಬಂದುಬಿಟ್ಟು ನಾನು 10.5 ಇಂಚಿಗೆ ಒಂದು ಪಾಯಿಂಟನ್ನು ಮಾಡ್ತಾಯಿದ್ದೇನೆ ಆಯಿತಾ. ನನಗೆ ಆ್ಯಕ್ಚುಲಿ ಇದು 10 ಇಂಚು ಸಾಕು, ಮತ್ತು ಹೆಚ್ಚು ಕಮ್ಮಿ ಆಗಬಾರ್ದು ಅಂತ 1/2 ಇಂಚ್ ಎಕ್ಸ್ಟ್ರಾ ತೆಕ್ಕೊಂಡಿದ್ದೀನಿ, 10.5. ಬೆಲ್ಟ್ ಪಟ್ಟಿದು ಮೇಯ್ನ್ ಬಂದುಬಿಟ್ಟು 3.25 ಇದೆ. ಈ ಕಡೆ ಡೌನಿಂಗ್ ಸೈಡ್ ಬಂದುಬಿಟ್ಟು 2.25 ಇದೆ ಆಯಿತಾ.
ಇಲ್ಲಿ 3/4 ಏನು ಉಂಟಲ್ವ ಅದು ನಮಗೆ 3 ಇಂಚಿಗೆ ರೆಡಿ ಸಿಗ್ತದೆ. ಈ ಕಡೆ 2/4 ಇರೋದು 2 ಇಂಚಿಗೆ ರೆಡಿ ಸಿಗ್ತದೆ. ಆವಾಗ ನಮಗೆ ಬೆಲ್ಟ್ ಪಟ್ಟಿದು ಶೇಪ್ ಅನ್ನೋದು ನೀಟಾಗಿ ಸಿಗುತ್ತೆ. ಹಾಗಾಗಿ ನೋಡಿ ಈ ರೀತಿ ಅದಕ್ಕೆ ಒಂದು ಲೈನನ್ನು ಹಾಕ್ಕೊಂಡು ಅದನ್ನು ಕಟ್ ಮಾಡಿ ತೆಗೆದುಬಿಡಬೇಕು. ಇಂಥದ್ದು ಬ್ಯಾಕ್ ಹುಕ್ ಬ್ಲೌಸನ್ನು ಸ್ಟಿಚ್ ಮಾಡುವಾಗ ಕೆಲವರು ಏನು ಮಾಡ್ತಾರೆ ಗೊತ್ತಾ, ಬೆಲ್ಟ್ ಪಟ್ಟಿಗೆ ಕ್ಯಾನ್ವಾಶನ್ನು ಅಟ್ಯಾಚ್ ಮಾಡ್ತಾರೆ. ನಾನು ಕ್ಯಾನ್ವಾಶನ್ನು ಅಟ್ಯಾಚ್ ಮಾಡಲಿಕ್ಕೆ ಹೋಗಲ್ಲ. ಇದರಲ್ಲಿಯೇ ಒಂದು 2ರಿಂದ 3 ಬಟ್ಟೆಗಳನ್ನು ಹೆಚ್ಚಿಗೆ ಕೊಟ್ಟು ಬಟ್ಟೆ ಸ್ಟಿಪ್ಪಾಗಿ ನಿಲ್ಲೋ ರೀತಿ, ಗಟ್ಟಿ ನಿಲ್ಲೋ ರೀತಿ ಮಾಡ್ತೀನಿ ನಾನು. ನೋಡ್ಬೋದು ನೀವು 2 ಪೀಸಸ್ ನಾನು ಲೈನಿಂಗ್ ಬಟ್ಟೆಯನ್ನು ತೆಗೊಂಡಿದ್ದೀನಿ. ಅದಾದ ನಂತರ ಇನ್ನು ಮೇನ್ ಫ್ಯಾಬ್ರಿಕನ್ನು ಇಟ್ಕೊಂಡಿದ್ದೀನಿ ಬ್ಲೌಸಿದ್ದು. ಅದರ ಮೇಲೆ ನಾವು ಕಟ್ ಮಾಡಿರುವಂಥ ಸ್ಲೀವನ್ನು ಇಟ್ಕೊಂಡು ಈ ರೀತಿ ಒಂದು ಈಸಿ ಲೈನನ್ನು ಹಾಕ್ಕೊಂಬಿಟ್ಟು ಕಟ್ ಮಾಡಬೇಕಾಯ್ತಾ. ಇವಾಗ ನಾನು ಕಟ್ ಮಾಡ್ತಿರೋದು ಒಂದು ಮೇನ್ ಫ್ಯಾಬ್ರಿಕ್ ಆಯಿತಾ. ಇಷ್ಟೊತ್ತು ಕಟ್ ಮಾಡಿರೋದು ಲೈನಿಂಗ್. ಯಾವಾಗಲೂ ಹೀಗೆ ಮಾಡಬೇಕು. ಫಸ್ಟಿಗೆ ನಾವು ಲೈನಿಂಗನ್ನು ಕಟ್ ಮಾಡಿ ತೆಗೆದ ಮೇಲೆ ಮೇನ್ ಫ್ಯಾಬ್ರಿಕನ್ನು ಕಟ್ ಮಾಡಬೇಕಾಯ್ತಾ. ಇನ್ನು ಉಳಿದಿರೋ ಬಟ್ಟೆಯನ್ನು ಈ ರೀತಿ ಡಬಲ್ ಫೋಲ್ಡ್ ಮಾಡಿ ಹಾಕ್ಕೊಳ್ತೇನೆ ನಾನು. ನೋಡ್ಬೋದು ನೀವಿಲ್ಲಿ ನಾನು ಈ ರೀತಿ ಡಬಲ್ ಫೋಲ್ಡ್ ಮಾಡಿ ಹಾಕ್ಕೊಂಡು ಅದರ ಮೇಲೆ ಲೈನಿಂಗನ್ನು ಇಟ್ಟಿದ್ದೀನಿ. ನನಗೆ ಎಷ್ಟು ಫಿಟ್ಟಿಂಗಿಗೆ ಬೇಕಲ್ವೋ ಅಷ್ಟು ಬಟ್ಟೆ ಮಾತ್ರ ಇದರಲ್ಲಿ ಉಂಟು. ಎಕ್ಸ್ಟ್ರಾ ಮಾರ್ಜಿನಿಗೆ ಬಟ್ಟೆ ಇಲ್ಲ. ಅದನ್ನು ನಾನು ಆಮೇಲೆ ಇಲ್ಲಿ ಸೈಡಲ್ಲೆಲ್ಲ ಉಳಿದಿರುತ್ತಲ್ವ ಅದನ್ನು ಅಟ್ಯಾಚ್ ಮಾಡ್ಕೊಳ್ತೇನೆ ಆಯಿತಾ. ನೋಡಿ ಅದರ ಮೇಲೆ ಅದನ್ನು ಇಟ್ಕೊಂಡು ಒಂದು ಲೈನನ್ನು ಹಾಕಿ ಈ ರೀತಿ ಕಟ್ ಮಾಡಿಬಿಡ್ಬೇಕಾಯ್ತಾ. ನಾವು ಲೈನಿಂಗನ್ನು ಮಾತ್ರ ಕರೆಕ್ಟಾಗಿ ಕಟ್ ಮಾಡ್ಕೊಂಡ್ಬಿಟ್ರೆ ಆಮೇಲೆ ನಮಗೆ ಮೇನ್ ಫ್ಯಾಬ್ರಿಕ್ ಕಟ್ ಮಾಡೋದು ತುಂಬಾ ಸುಲಭ ಆಗ್ಬಿಡುತ್ತೆ ಆಯಿತಾ. ನೋಡ್ಬೋದು ಇದು ಫ್ರಂಟ್ ಪಾರ್ಟಿಗೆ ಕೂಡ ನಾನು ಈ ರೀತಿ ಬಟ್ಟೆಯನ್ನು ಇಟ್ಕೊಳ್ತಾ ಇದ್ದೀನಿ. ನೀವು ನೋಡಿ ನಿಮಗೆ ಯಾವ ಸೈಡಲ್ಲಿ ಕರೆಕ್ಟಾಗಿ ಸಿಗ್ತದೆ ರೆಡಿ ಬಟ್ಟೆ ಅಂತ ಆದರೆ ಆ ರೀತಿ ನೋಡಿಕೊಂಡು ಬಟ್ಟೆನ ಇಟ್ಕೊಳ್ಳಿ ಆಯಿತಾ. ನನಗೆ ಸಿಕ್ಕಲಿಲ್ಲ ಅದು ಕರೆಕ್ಟಾಗಿ. ಇಲ್ಲಿ ಕೂಡ ಫಿಟ್ಟಿಂಗ್ ಲೈನಿಗೆ ಮಾತ್ರ ಸಿಕ್ಕಿತು. ಎಕ್ಸ್ಟ್ರಾ ಮಾರ್ಜಿನಿಗೆ 2 ಸೈಡಲ್ಲಿ ಕೂಡ ನನಗೆ ಬಟ್ಟೆಯನ್ನು ಅಟ್ಯಾಚ್ ಮಾಡಲಿಕ್ಕೆ ಉಂಟಾಯಿತಾ. ನೋಡ್ಬೋದು ನೀವು ಈ ರೀತಿ ಒಂದು ಲೈನನ್ನು ಹಾಕ್ಕೊಂಡು ಅದನ್ನು ಕಟ್ ಮಾಡಿ ತೆಗೆದುಬಿಡಬೇಕು. ಇದು ಬಂದುಬಿಟ್ಟು ನಮ್ಮದು ಫ್ರಂಟ್ ಪಾರ್ಟ್ ಆಯಿತಾ. ನೋಡಿ ಅಂದರೆ ಸ್ವಲ್ಪ ದೊಡ್ಡ ಸೈಜ್ ಆಗಿರೋದ್ರಿಂದ ಬಟ್ಟೆ ಕಮ್ಮಿ ಬೀಳ್ತಾ ಇದೆ. ಬೇರೆ ಬ್ಲೌಸ್ಗಳಲ್ಲಿ ಈ ರೀತಿ ಆಗಲ್ಲ ಆಯಿತಾ. ಸ್ವಲ್ಪ ಸಣ್ಣದು ಸೈಜ್ ಇದ್ದರೆ ನೋಡ್ಬೋದು ನೀವಿಲ್ಲಿ. ಇದು ಫ್ರಂಟ್ ಪಾರ್ಟಿದ್ದು ಈ ಬಟ್ಟೆ ಆಯ್ತಲ್ಲ. ಇನ್ನು ಉಳಿದಿರೋ ಬಟ್ಟೆಯಲ್ಲಿ ನಾವು ಬೆಲ್ಟ್ ಪಟ್ಟಿಯನ್ನು ಕಟ್ ಮಾಡ್ಕೊಂಬಿಡೋಣ ಆಯಿತಾ. ನಮಗೆ ಇದರಿಂದ ಒಂದು ಬೆಲ್ಟ್ ಪಟ್ಟಿ ಸಿಕ್ಕಿದರೆ ಕೂಡ ಸಾಕಾಗ್ತದೆ. ಆವಾಗ 3 ಲೇಯರಲ್ಲಿ ಬಟ್ಟೆ ಆಗ್ತದೆ ನಮಗೆ. ಈ ರೀತಿ ಬಟ್ಟೆಯನ್ನು ಫೋಲ್ಡ್ ಮಾಡಿಕೊಂಡು ಅದರ ಮೇಲೆ ಅದನ್ನು ಇಟ್ಟು ಒಂದು ಲೈನನ್ನು ಹಾಕ್ಕೊಳ್ಳಿ ಮತ್ತು ಕಟ್ ಮಾಡಿಬಿಡಿ. ಅದು ಯಾವ ರೀತಿ ಉಂಟಲ್ವ ಅದೇ ರೀತಿ ಕರೆಕ್ಟಾಗಿ ಲೈನನ್ನು ಹಾಕ್ಕೊಂಡು ಕಟ್ ಮಾಡಿ ಆಯಿತಾ. ಇವಾಗ ನಾವು ಕಟ್ ಮಾಡ್ಕೊಳ್ಳುವಾಗ ಒಂದು ಅರ್ಧ ಮುಕ್ಕಾಲು ಇಂಚಸ್ ಹೆಚ್ಚಿಗೆ ಕಟ್ ಮಾಡ್ಕೊಳ್ತೇನೆ. ಯಾಕೆ ಅಂದರೆ ಅದು ಸ್ಟಿಚಿಂಗಲ್ಲಿ ನಮಗೆ ಹೋಗ್ತದೆ. ಮೇಲ್ಗಡೆ ಮತ್ತು ಕೆಳಗಡೆ 2 ಕಡೆ ಕೂಡ ಜಾಯಿಂಟ್ ಮಾಡಲಿಕ್ಕೆ ಉಂಟಲ್ವ. ಹಾಗಾಗಿ 3 ಇಂಚಿದು ಬೆಲ್ಟ್ ಪಟ್ಟಿ ನನಗೆ ಬೇಕು. ಹಾಗೆ ನನಗೆ 3/4 ತೆಕ್ಕೊಂಡಿರೋದ್ರಿಂದ 3 ಇಂಚ್ ಕರೆಕ್ಟಾಗಿ ಸಿಗುತ್ತೆ. ನೀವು ನೋಡ್ಬೋದು ಇಲ್ಲಿ. ಇದು ಫ್ರಂಟ್ ಪಾರ್ಟ್, ಪ್ರಿನ್ಸಸ್ ಕಟ್ಟಿದ್ದು ಬ್ಲೌಸ್. ಇದು ಫ್ರಂಟ್ ಪಾರ್ಟ್ ಆಯಿತಾ. ಇದು ಬಂದುಬಿಟ್ಟು ವಿತ್ ಬೆಲ್ಟ್ ಪಟ್ಟಿ. ನೀವು ನೋಡ್ಬೋದು ನೆಕ್ಕಿದ್ದು ನಾನೊಂದು ಡಿಸೈನನ್ನು ಮಾಡ್ತಿದ್ದೀನಿ. ನೆಕ್ಕಿಗೆ ಏನು ಡಿಸೈನ್ ಅಂತ ಇಲ್ಲ, ಸಿಂಪಲ್ಲಾಗಿ ಒಂದು ಕ್ಯಾನ್ವಾಶಿಂದ ರೌಂಡ್ ಡಿಸೈನು. ಇಲ್ಲಿ 11 ಇಂಚಿಗೆ ನಾನೊಂದು ಪಾಯಿಂಟನ್ನು ಮಾಡ್ಕೊಳ್ತಾ ಇದ್ದೀನಿ. ಅದಾದಮೇಲೆ ಮೇಲ್ಗಡೆ 2 ಇಂಚಿಗೆ ಕೂಡ ಒಂದು ಪಾಯಿಂಟನ್ನು ಮಾಡ್ತೀನಿ ಆಯಿತಾ. ಈ ರೀತಿ ಇದು ನಾನು ಪೆನ್ನಿಂದ ಮಾಡ್ತಾಯಿದ್ದೀನಿ. ಇದು ನಿಮಗೆ ಕ್ಲಿಯರಾಗಿ ಕಾಣಲ್ಲ ಅನಿಸುತ್ತೆ. ನಾನು ಇವಾಗ ಅದನ್ನು ನಿಲ್ಲಿ ಒಂದು ಸ್ವಲ್ಪ ನಾನು ನನ್ನ ಹತ್ರ ಇದು ಉಂಟು, ಪೆನ್ಸಿಲ್ ಉಂಟು ಒಂದು. ಸೊ ಆ ಪೆನ್ಸಿಲನ್ನು ತೆಕ್ಕೊಂಡು ಅದರಿಂದ ನಾನು ಲೈನನ್ನು ಹಾಕಿ ನಿಮಗೆ ತೋರಿಸ್ತೇನೆ ಆಯಿತಾ. ಇದು ಪೆನ್ನಿನಿಂದ ಕಾಣ್ತಾ ಇಲ್ಲ ಕ್ಯಾನ್ವಾಶಲ್ಲಿ ನಿಮಗೆ. ಅದಾದಮೇಲೆ ನೋಡಿ 3 ಇಂಚಿಗೆ 11 ಇಂಚಿಗೆ ಒಂದು ಪಾಯಿಂಟನ್ನು ಮಾಡಿರ್ತೇವಲ್ಲ ಅದರ ಹತ್ತಿರ 3 ಇಂಚಿಗೆ ಒಂದು ಪಾಯಿಂಟನ್ನು ಮಾಡಿ ಮೇಲ್ಗಡೆ 2 ಇಂಚು ಮತ್ತು ಕೆಳಗಡೆ 3 ಇಂಚಿಗೆ ಒಂದು ಸ್ಟ್ರೈಟ್ ಲೈನ್ನ ಹಾಕ್ಬಿಡ್ಬೇಕಾಯ್ತು. ನೋಡ್ಬೋದು ನೀವಿಲ್ಲಿ 3 ಇಂಚು ಮತ್ತು 2 ಇಂಚಿಗೆ ಸ್ಟ್ರೈಟ್ ಲೈನನ್ನು ಹಾಕ್ಕೊಂಡು ಇದು ನೋಡಿ ನಾನು ಜಸ್ಟ್ ಈಗ ಪೆನ್ನಿನಿಂದ ಮಾತ್ರ ಮಾಡ್ತಾಯಿದ್ದೀನಿ. ಇದು ನಿಮಗೆ ಕಾಣ್ತಾ ಇಲ್ಲ ಅಲ್ವಾ. ನಾನೀಗ ಪೆನ್ಸಿಲಿಂದ ಕೂಡ ಮಾಡಿ ತೋರಿಸ್ತೇನೆ ಆಯಿತಾ. ನಿಮಗೆ ಕ್ಲಿಯರಾಗಿ ನೋಡಿ ಈ ರೀತಿ ಬರ್ತದೆ ಆಯಿತಾ. ಯಾಕೆಂದರೆ ಇದು ಬ್ಯಾಕಲ್ಲಿ ನಾವು ಹುಕ್ಸನ್ನು ಅಟ್ಯಾಚ್ ಮಾಡ್ತಿರೋದ್ರಿಂದ ನಮಗೆ ಗಟ್ಟಿಯಾಗಿ ನಿಲ್ಲಬೇಕು, ನೋಡುವಾಗ ನೀಟಾಗಿ ಕಾಣಬೇಕಲ್ವ. ಹಾಗಾಗಿ ಬ್ಯಾಕಿಗೆ ನಾವು ಕ್ಯಾನ್ವಾಶನ್ನು ಹಾಕಿ ಸ್ಟಿಚ್ ಮಾಡಿದ್ರೆ ಅದು ತುಂಬಾ ಚೆಂದ ಕಾಣುತ್ತೆ. ಹಾಗಾಗಿ ನೋಡಿ ಕ್ಯಾನ್ವಾಶಿದು 1 ಇಂಚಿಗೆ ಒಂದೊಂದು ಪಾಯಿಂಟನ್ನು ಮಾಡ್ತಾಯಿದ್ದೀನಿ. ಇದು ಎಕ್ಸ್ಟ್ರಾ ತೆಗೊಳ್ಬೇಕಲ್ವ ಒಳಗೆ ಅಟ್ಯಾಚ್ ಮಾಡುವ ಟೈಮಲ್ಲಿ. ಹಾಗಾಗಿ ಅದಕ್ಕೆ ಕೂಡ ಈ ರೀತಿ ಒಂದು ಲೈನನ್ನು ಹಾಕ್ಕೊಂಡ್ಬಿಡ್ಬೇಕು. ನೋಡಿ ಈ ರೀತಿ
ಅಂದರೆ ಇದು ಗಟ್ಟಿಯಾಗಿ ನಿಲ್ಲುತ್ತೆ, ಹಿಂದೆ ನೀಟಾಗಿ ಫಿನಿಶಿಂಗ್ ಅನ್ನೋದು ಬರುತ್ತೆ, ನೋಡಲಿಕ್ಕೆ ಕೂಡ ಚೆಂದ ಕಾಣುತ್ತೆ. ಹಾಗಾಗಿ ನೀವೇನು ಡಿಸೈನ್ ಮಾಡಲಿಲ್ಲ ಅಂದರೂ ಕೂಡ ಕ್ಯಾನ್ವಾಶ್ ಹಾಕಿ ಸ್ಟಿಚ್ ಮಾಡಿದ್ರೆ ಆಗ ಅದು ನೋಡಲಿಕ್ಕೇ ತುಂಬ ಚೆಂದ ಕಾಣುತ್ತೆ. ಹಾಗಾಗಿ ನಾನಿವಾಗ ಇಷ್ಟೇ ಪಾಯಿಂಟ್ ಮಾರ್ಕನ್ನು ಮಾಡಿ ರೆಡಿ ಇಡ್ತೇನೆ. ಸ್ಟಿಚ್ಚಿಂಗ್ ಮಾಡುವ ಟೈಮಲ್ಲಿ ಇದನ್ನು ಕಟ್ ಮಾಡ್ತೇನೆ ಆಯಿತಾ. ನೋಡ್ಬೋದು ನೀವಿಲ್ಲಿ ಇದಾಗಿತ್ತು ನಮ್ಮದು 40 ಇಂಚಸ್ ಎದೆ ಸುತ್ತಳತೆದು ಬ್ಯಾಕ್ ಹುಕ್ ಬ್ಲೌಸ್ ಕಟ್ಟಿಂಗ್.